ನಾಡ ಬಾಂಬ್ ಸ್ಫೋಟಗೊಂಡು ಮಹಿಳೆಯ ಮುಖ ಛಿದ್ರ. ಉಯಿಲಾಳು ಗ್ರಾಮದಲ್ಲಿ ಘಟನೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಉಯಿಲಾಳು ಗ್ರಾಮದಲ್ಲಿ ನಾಡ ಬಾಂಬ್ ಸ್ಫೋಟಗೊಂಡು ಮಹಿಳೆಯ ಮುಖ ಛಿದ್ರವಾಗಿದೆ. ಕಮಲಮ್ಮ ಗಾಯಕ್ಕೊಳಗಾದ ಮಹಿಳೆ. ಅಡಿಕೆಕಾಯಿ ಎಂದು ಭಾವಿಸಿ ನಾಡ ಬಾಂಬ್ ಚೆಚ್ಚಿದ ಮಹಿಳೆ. ಮನೆಯ ಮುಂಭಾಗದಲ್ಲಿರುವ ತೋಟದಲ್ಲಿ ಅಡಿಕೆಕಾಯಿ ಬಿದ್ದಿರಬಹುದು ಎಂದು ತಿಳಿದುಕೊಂಡು ಮಹಿಳೆ ಅಡಿಕೆಕಾಯಿ ಎಂದು ಭಾವಿಸಿ ಬಾಂಬ್ ಚೆಚ್ಚಿದ ಮಹಿಳೆ. ಕಾಡು ಹಂದಿಗಳ ಹಾವಳಿ ತಪ್ಪಿಸಲು ನಾಡ ಬಾಂಬ್ ಇಟ್ಟಿದ್ದ ರೈತರು. ಅಡಿಕೆಕಾಯಿ ಎಂದು ಮನೆಗೆ ತಂದಿದ್ದ ಕಮಲಮ್ಮ ಸುತ್ತಿಗೆಯಿಂದ ಚೆಚ್ಚಿದ ವೇಳೆ ಮುಖ, ಕೈಕಾಲು, ಹೊಟ್ಟೆ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳು ಕಮಲಮ್ಮಗೆ ಚಿಕಿತ್ಸೆ ನೀಡಲಾಗುತ್ತಿದೆ.